ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೊಸ ಸ್ನ್ಯಾಕ್ಸ್ ಜೊತೆಗೆ ಬಂದಿದ್ದೇನೆ. ಯಾವಾಗಲೂ ಒಂಥರ ಸೇಮ್ ಸ್ನ್ಯಾಕ್ಸ್ ತಿಂದು ತಿಂದು ಬೇಜಾರಾಗಿರುತ್ತೆ ಮಕ್ಕಳಿಗೆ. ಹಾಗಾಗಿ ನಾನು ಡಿಫ್ರೆಂಟ್ ಸ್ನ್ಯಾಕ್ಸ್ ಮತ್ತು ಹೆಲ್ದಿ ಸ್ನ್ಯಾಕ್ಸ್ ನೋಡಿಗೆ ಬಂದಿದ್ದೇನೆ. ಇವತ್ತು ನಾನು ಸ್ವೀಟ್ ಪೊಟೆಟೊ ಫ್ರೈ ಅಂದರೆ ಗೆಣಸಿನ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅದಕ್ಕೆ ಬೇಕಾದ ಸಾಮಗ್ರಿ: ಗೆಣಸನ್ನು ಸಿಪ್ಪೆ ತೆಗೆದು ರೌಂಡಾಗಿ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೇನೆ. ನಿಮಗೆ ಇಷ್ಟು ಥಿಕ್ನೆಸ್ ಮಿನಿಮಮ್ ಬೇಕು, ಅದ್ರ ಮೇಲೆ ಎಷ್ಟು ದಪ್ಪ ಇದ್ದರೂ ನಡೀತದೆ. ಸ್ವಲ್ಪ ಬೇಯಲಿಕ್ಕೆ ಮಾತ್ರ ಟೈಮ್ ತಾಗುತ್ತೆ ಅಷ್ಟೇ. ಹಚ್ಕಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ, ಧನಿಯಾ ಪುಡಿ, ಉಪ್ಪು ಮತ್ತು ಅಕ್ಕಿ ಪೌಡ್ರು. ಅಥವಾ ನಾನಿವತ್ತು ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡಿದೆ, ಹಾಗಾಗಿ ಅದರದೇ ಬ್ಯಾಟರ್ ಉಳಿದಿತ್ತು. ನೀರು ದೋಸೆ ಕಲಿ ಹಾಕಿ ನಾವು ರುಬ್ಬೋದು, ಹಾಗಾಗಿ ಅದನ್ನೇ ತಗೊಂಡೆ. ಮತ್ತು ಫ್ರೈ ಮಾಡಲಿಕ್ಕೆ ಎಣ್ಣೆ, ಸ್ವಲ್ಪ ನೀರು. ಬನ್ನಿ ಹೇಗೆ ಮಾಡೋದು ತೋರಿಸ್ತೇನೆ. ನೆನೆಸ್ತಿರ್ಬೋದು, ಇದೇನಪ್ಪ ಸ್ವೀಟ್ ಪೊಟೆಟೊ ಅಂತಿದ್ದಾಳೆ, ಈ ಕಲರ್ ಇದೆ, ಕ್ಯಾರೆಟ್ ಥರ ಅಂತ, ಲೈಟ್ ರೆಡ್ಡಾಗಿ. ದುಬೈಲಿ ಸಿಗುವಂಥ ಸ್ವೀಟ್ ಪೊಟೆಟೊ ಹೀಗೆ ಇರುತ್ತೆ. ವೈಟ್ ಅಂತೂ ನಾನು ಇಲ್ಲಿವರೆಗೂ ನೋಡಿಲ್ಲ ಇತ್ತೀಚೆಗೆ. ಇದೇ ಈ ಕಲರೇ ಬರುತ್ತೆ, ಇಲ್ಲಾಂದರೆ ಲೈಟ್ ಒಂದು ಸ್ವಲ್ಪ ಕ್ರೀಮಿಶ್, ಡಾರ್ಕ್ ಕ್ರೀಮಿಶ್ ಬರುತ್ತೆ. ಇದು ಸ್ವಲ್ಪ ಚೆನ್ನಾಗಿರುತ್ತೆ, ಅದು ಸ್ವಲ್ಪ ವಾಟರಿ ಆಗಿರ್ತದೆ. ಇದು ನನಗೆ ಮಾರ್ಕೆಟಲ್ಲಿ ಸಿಕ್ತು, ಎಳೆದು ಸಾಯಿತು, ತುಂಬ ಚೆನ್ನಾಗೇ ಸಾಯಿತು. ಹಾಗಾಗಿ ನಿಮ್ಮ ಜೊತೆ ನಾನೊಂದು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೇನೆ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಈಗ ಒಂದು ಬೌಲ್ ತೊಗೊಂಡಿದ್ದೇನೆ, ಬೌಲಿಗೆ ಅಕ್ಕಿದು ಹಾಕ್ಕೊಳ್ತೇನೆ. ಎಲ್ಲ ಸ್ಪೈಸಸ್ ಹಾಕ್ಕೊಳ್ತೇನೆ: ಧನಿಯಾ, ಜೀರಿಗೆ ಪುಡಿ, ಚಿಲ್ಲಿ ಪೌಡರ್, ಟರ್ಮರಿಕ್, ಸಾಲ್ಟ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಸಮ ಮಿಕ್ಸ್ ಆಡೋವು. ಸಮ ಮಿಕ್ಸ್ ಆದ ಸ್ವಲ್ಪ ಎಣ್ಣೆ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಅದೇ ಈವನಾಗಿ ಮಿಕ್ಸ್ ಆಗುತ್ತೆ. ಅವಾಗ ಈ ಥರ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಕೆಲವರಿಗೆ ಗ್ಯಾಸ್ ಆಗ್ತದೆ ಅಂತ, ಸ್ವೀಟ್ ಪೊಟೆಟೊ ಗ್ಯಾಸ್ ಆಗುವವರಿಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೋದು. ಫ್ಲೇವರಿಗೆ ಕೆಲವರಿಗೆ ಚಟ್ಪಟ ಫ್ಲೇವರ್ ಬೇಕು ಅಂದರೆ ಸ್ವಲ್ಪ ಚಾಟ್ ಮಸಾಲ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಏನೂ ಹಾಕ್ತಾ ಇಲ್ಲ, ಖಾಲಿ ಧನಿಯಾ, ಜೀರಿಗೆ ಪೌಡ್ರು, ಚಿಲ್ಲಿ ಪೌಡ್ರು, ಟರ್ಮರಿಕ್ ಪೌಡ್ರು, ಸಾಲ್ಟ್, ಅಕ್ಕಿ ಹಿಟ್ಟು. ಕೆಲವರು ಅಕ್ಕಿ ಹಿಟ್ಟಿಲ್ಲ ಅಂದರೆ ಬೇಸನ್ ಸಹ ಸ್ವಲ್ಪ ಹಾಕ್ಕೊಳ್ಬೋದು ಬೈಂಡಿಂಗ್ ತಕ್ಕ, ಅಥವಾ ಕಾರ್ನ್ಫ್ಲೋರ್ ಸಹ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಎಣ್ಣೆ, ಬೇಕಿದ್ರೆ ನೀರು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೀರು ಸಹ ಹಾಕ್ಕೊಂಡು ಚೆನ್ನಾಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವೀಟ್ ಪೊಟೆಟೊ ಹಾಕ್ಕೊಳ್ಳೋಣ. ಸ್ವೀಟ್ ಪೊಟೆಟೊ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತೇವೆ. ಮಿಕ್ಸ್ ಮಾಡುವವರು ನಮ್ಮ ಜಿಯಾ ಮೇಡಮ್ನವರು. ಆ್ಯಕ್ಚುಲಿ ಫಸ್ಟ್ ದಿವಸ ಅವಳೇ ಮಾಡ್ತಿದ್ದಾಳೆ ತುಂಬ ಇಂಟ್ರೆಸ್ಟಲ್ಲಿ, ನಾನು ಮಾಡ್ತೇನೆ ಅಂತ. ಹಾಗೆ ನಾನು ಸಹ ಬಿಟ್ಟಿದ್ದೇನೆ. ಸರಿ ಬ್ಲೆಂಡ್ ಆಗಬೇಕದು, ಮಿಕ್ಸ್ ಆಗಲಿಲ್ಲ ಸರಿ. ಅಡಿಂದ ಎಲ್ಲದಕ್ಕೂ ಕೋಟಿಂಗ್ ಹಿಡಿಬೇಕು, ಅವಾಗ ಚೆನ್ನಾಗಿರುತ್ತೆ. ಯಾವಾಗಲೂ ಮನೇಲಿ ಒಂದೇ ಥರ ಏನಂತೀರಿ, ಒಂದೇ ಥರ ಸ್ನ್ಯಾಕ್ಸ್ ತಿಂದು ಮಕ್ಕಳಿಗೂ ಸಹ ಬೋರ್ ಆಗಿರುತ್ತೆ. ಏನೋ ಒಂಥರ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಮಾಡಿದರೆ ಅವರು ಸಹ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ಇದು ಸಹ ಹೆಲ್ದಿ. ಸ್ವೀಟ್ ಪೊಟೆಟೊ ಎಲ್ಲ ಹೆಲ್ದಿಯೇ. ಹಾಗಾಗಿ ಈ ನಾರ್ಮಲಾಗಿ ಬೇಯಿಸಿದರೆ ಮಕ್ಕಳು ಸ್ವೀಟ್ ಪೊಟೆಟೊ ತಿನ್ನೋದು ಭಾರಿ ಕಮ್ಮಿ. ಹಾಗಾಗಿ ಈ ಥರ ಮಾಡಿಕೊಡೋಣ ಅಂತ ನಾನು ಮಾಡ್ತಾಯಿದ್ದೇನೆ. ಇದಾದರೂ ಇಷ್ಟಪಟ್ಟು ತಿಂತಾರೆ. ಅಂದರೆ ಫ್ರೈ ಮಾಡಿದಾಗಂತೂ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟ್ ಸಹ ತುಂಬ ಡಿಫ್ರೆಂಟ್ ಆಗಿರ್ತದೆ. ಟಿಕ್ಕಾ ಥರನೇ ಒಂದು ಸ್ವಲ್ಪ ಫ್ಲೇವರ್ ಸಹ ಬಿಡ್ತದೆ. ಹಾಗಾಗಿ ನಾನು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ಥರ ಮಾಡಿ ಕೊಡ್ತೇನೆ ಸ್ವೀಟ್ ಪೊಟೆಟೊನ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಅರ್ಧ ಗಂಟೆ ಹೀಗೆ ಮುಚ್ಚಳ ಮುಚ್ಚಿ
ಬಿಡ್ತೇನೆ, ಮತ್ತೆ ಸಿಗ್ತೇನೆ. ಈ ಥರ ಒಂದು ಹಂಚು ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ ಅಂತ. ಇದಕ್ಕೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಕಾಯಲಿ. ಇದು ಕಬ್ಬಿಣದ ಹಂಚು, ಕಪ್ಪಿದೆ ಅಂತ ಏನು ಅಂದ್ಕೊಂಬೇಡಿ, ಇದು ಕಬ್ಬಿಣದ ಹಂಚು, ಹಾಗಾಗಿ ಕಪ್ಪು ಕಾಣ್ತದೆ ನಿಮಗೆ. ಇದು ಚೆನ್ನಾಗಿ ಎಣ್ಣೆ ಕಾಯಲಿ. ಫ್ರಿಜ್ಜಿಂದ ತೆಗೆದ ನಂತರ ಈ ಥರ ಕ್ಲೀನಾಗೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನೀರಿನ ಅವಶ್ಯಕತೆಯೇ ಇಲ್ಲ. ನೋಡಿ, ಏನು ನೀರು ಹಾಕ್ದಲೇ ಎಷ್ಟು ನೀರು ಬಿಡ್ಕೊಂಡಿದೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಅಂಟ್ಕೊಂಡಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಕೋಟ್ ಆಗಿದೆ. ಈಗ ಇದನ್ನು ಕಾಯಲಿಕ್ಕೆ ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಜಸ್ಟ್ ಈ ಥರ ಏನಿದೆ ಅಡಿಗೆ ಮಸಾಲ ಹಾಕ್ಕೊಂಡು ಒಂದೊಂದೇ ಹಾಕ್ಕೊಂಡು 2 ಸೈಸ ನೀರು ಬಿಡ್ಕೊಳ್ಳಿಲ್ಲ ಅಂದರೆ ಈ ಥರ ಏನು ಮಾಡ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ನೀರು ದೋಸೆ ಬಂದ ಹಾಕಿದ ಕಾರಣ ನೀರು ಬಿಟ್ಟಿದೆ ಅಷ್ಟೇ. ಇಲ್ಲಾಂದರೆ ಏನು ಇಷ್ಟೊಂದು ನೀರು ಬಿಡೋದಿಲ್ಲ. ಹಾಗೆ ಸಹ ಹಾಕ್ಕೊಳ್ಬೋದು. ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹಾಗೆ ಸಹ ಹಾಕ್ಕೊಳ್ಬೋದು. ದೊಡ್ಡವರಿಂದ ಹಿಡಿದು ಮಕ್ಕಳುವರೆಗೂ ಇಷ್ಟಪಟ್ಟು ಈ ಸ್ನ್ಯಾಕ್ಸನ್ನು ತಿಂತಾರೆ. ನೋಡಲಿಕ್ಕೆ ಬಜ್ಜಿ ಥರನೇ ಕಾಣ್ತದೆ, ಆದರೆ ಬಜ್ಜಿ ಎಲ್ಲ ಇದು. ಮುಚ್ಚಳ ಮುಚ್ಚಿ ಬೇಯಿಸಿ ಕಾಯಿಸ್ಕೊಂತಿರ್ರಿ. ಹಾಗೆ ಕಾದಿದೆ, ಎಲ್ಲ ತೆಕ್ಕೊಳ್ತೇನೆ. ಈಗ ಇನ್ನೊಂದು ರೌಂಡ್ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಸಿಗ್ತೇನೆ. ಈ ಬಿಸಿ ಬಿಸಿಯಾದ ಗೆಣಸಿನ ಫ್ರೈ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಪ್ಲೀಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬಿಂದ ಇನ್ನೂ ಸಹ ನನಗೆ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಬರ್ತದೆ. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಸದಾ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಹೇಗಿದೆ? ಸೂಪರ್ ಇದೆ. Like and share and subscribe. Thank you for watching video. Take care. Bye bye.